ಬೇಲೂರು 1986ನೇ ಇಸ್ವಿಯಲ್ಲಿ ಈ ಒಂದು ಗಣಪತಿ ಚಿಕ್ಕದಾಗಿತ್ತು. ಈ ಸುತ್ತಮುತ್ತಲವರು ಬಂದು ಈ ಗಣಪತಿಗೆ ಬೆಳಗ್ಗೆ ಹೊತ್ತು ಪೂಜೆ ಮಾಡಿಕೊಂಡು ದರ್ಶನ ಮಾಡ್ಕೊಂಡು ಹೋದರೆ ವ್ಯಾಪಾರ ಉತ್ತಮವಾಗುತ್ತೆ ಅಂತ ಎಲ್ಲರೂ ಬಂದು ಇಲ್ಲಿ ಪೂಜೆ ಮಾಡ್ಕೊಂಡು ಇದು ಮಾಡ್ಕೊಂಡಿದ್ರು. ಎಲ್ಲರೂ ಇವತ್ತಿನ ರೀತಿಯಲ್ಲಿ ಅಲ್ಲಿಂದ ಬಂದು 30-45 ವರ್ಷ ಆಗಿದೆ. ಆ ಗಣಪತಿ ಭಾರಿ ಶ್ರೇಷ್ಠವಾದ್ದು. ವರಸಿದ್ಧಿ ವಿನಾಯಕ ಸ್ವಾಮಿ ಅಂತ ಹೇಳಿ ಕೊಟ್ಟಂಥ ವರವನ್ನು ಮಾಡ್ತಾರೆ. ಪ್ರತಿಯೊಬ್ಬರು ಪ್ರಸಾದ ಕೇಳ್ತಾರೆ. ಅಂಥ ಗಣಪತಿ ಕ್ಷೇತ್ರದಲ್ಲಿ ಇವತ್ತು ರಾತ್ರಿ ಬಾಗಿಲು ಹಾಕಿದ್ರು ಸಹ ಬಾಗಿಲು ಓಪನ್ ಮಾಡಿಕೊಂಡು ಯಾವ ಟೈಮಲ್ಲಿ ಏನಾಯ್ತು ಅಂತ ಗೊತ್ತಿಲ್ಲ. ಒಟ್ಟಲ್ಲಿ ಗಣಪತಿ ಮೇಲ್ಭಾಗದಲ್ಲಿ ಒಂದು ಚಪ್ಪಲಿನ ಅದ್ರ ಮೇಲೆ ಯಾರ ಕಿಡಿಗೇಡಿಗಳು ಇಟ್ಟೋಗಿದ್ದಾರೆ. ಇದನ್ನು ನಾವು ಉಗ್ರವಾಗಿ ಖಂಡಿಸ್ತೇನೆ. ನಾನು ಗಣಪತಿಗೆ ಅಧ್ಯಕ್ಷ ಆಗಿದ್ದೆ. ಈಗ ನಮ್ಮ ಸ್ಥಾನಕ್ಕೆ ಈಗ ವಿರೂಪಾಕ್ಷಿಯವರು ಅಧ್ಯಕ್ಷರಾಗಿದ್ದಾರೆ. ಭಾರಿ ವಿಶೇಷವಾದ ಕಾರ್ಯಕ್ರಮ. ವಿಶೇಷ ಗಣಪತಿ ಅಂತ ಅಂದರೆ ನಮ್ಮ ಸುತ್ತಮುತ್ತ ಬೇಲೂರು ತಾಲೂಕು ಸುತ್ತಮುತ್ತ ಅದು ತುಂಬ ವಿಶೇಷವಾದ ಗಣಪತಿ. ಬೆಳಗ್ಗೆ ಒಂದು 4 ಗಂಟೆಯಿಂದಲೂ ದರ್ಶನಕ್ಕೆ ಬಂದು ದರ್ಶನ ಮಾಡ್ಕೊಂಡೇ ಮುಂದೆ ಎಲ್ಲರೂ ಪ್ರಯಾಣ ಮಾಡೋಂಥದ್ದು, ಅಂಗಡಿ ಬಾಲ್ ತೆಗೆಯುವಂಥದ್ದು. ಈ ದರ್ಶನ ಮಾಡಿದಲ್ಲಿ ಎಲ್ಲ ಯಾರು ಬಾಲ್ ತೆಗೆಯಲ್ಲ. ಮತ್ತು ಈ ದರ್ಶನ ಮಾಡ್ಕೊಂಡಲ್ಲಿ ಹೊರಗಡೆ ಹೋಗೋದಿದ್ರು ದರ್ಶನ ಮಾಡ್ಕೊಂಡು ಹೊರಗಡೆ ಹೋಗ್ತಾರೆ. ಅಂಥ ವಿಶೇಷವಾದ ಗಣಪತಿ. ಇಂತಹ ಜಾಗದಲ್ಲಿ ಯಾರು ಕಿಡಿಗೇಡಿಗಳು ಒಂದು ಚಪ್ಪಲಿನ ಇಟ್ಟು ಗಣಪತಿ ಮೇಲ್ಭಾಗ ಚಪ್ಪಲಿ ಇಟ್ಟು ಹೋಗಿರೋದು ಭಾರಿ ಒಂದು ಕೆಟ್ಟ ಇದು. ಅದನ್ನು ಯಾವುದೇ ಕಾರಣಕ್ಕೂ ಬಿಡಬಾರ್ದು. ಸಿ ಸಿ ಕ್ಯಾಮ್ರಾ ಉಂಟು. ಅದು ಲಕ್ಷಣ ಗೊತ್ತಾಗುತ್ತೆ. ಈಗ ಅದರ ಪಕ್ಕದಲ್ಲಿ ಅಂಗಡಿ ಇದೆ, ರಾಘವೇಂದ್ರ ಕಾಫಿಪೇಟೆ ಅಂಗಡಿ ಒಳಗೆ ಸಿ ಸಿ ಕ್ಯಾಮ್ರಾ ಇದೆ. ಅಲ್ಲಿ ಓಪನ್ ಮಾಡ್ತೀವಿ. ರಕ್ಷಣಾ ಇಲಾಖೆ ಬಂದೋಗಿದ್ದಾರೆ. ಒಂದು ಮೆತ್ತಿಂದ ಬಾಲ್ ಹಾಕ್ತೀವಿ. ಆದರೆ 4 ಗಂಟೆಗೆ ಬಂದು ಜನ ಓಪನ್ ಮಾಡಿ ಡೋರ್ ಎಳೆದ್ಬಿಟ್ಟು ಇದು ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಅಂತ ಅಷ್ಟು ದರ್ಶನ ಮಾಡ್ಕೊಂಡು ಹೋಗ್ತಾರೆ. ಅಂಥದ್ರಲ್ಲಿ ಗೊತ್ತಾಗುತ್ತೆ. ಸಿ ಸಿ ಕ್ಯಾಮ್ರಾ ಓಪನ್ ಮಾಡೋಕ್ಕೆ ಗೊತ್ತಾಗುತ್ತೆ. ಅವ್ರನ್ನ ನಾವೊಂದು ಖಂಡಿತ ಬಿಡೋದಿಲ್ಲ. ಆಮೇಲೆ ಇದು ಕಾನೂನು ಪೊಲೀಸ್ ಇಲಾಖೆಯವರು ಇದ್ರ ಬಗ್ಗೆ ಉಗ್ರವಾಗಿ ಅದ್ರ ಬಗ್ಗೆ ಏನು ಆಕ್ಷನ್ ತಗೊಂಡು ತನಿಖೆ ಮಾಡಿಕೊಂಡು ಅವ್ರಿಗೆ ಉಗ್ರವಾಗಿ ಶಿಕ್ಷೆ ಕೊಡಬೇಕು ಅಂತೇಳಿ ನಮ್ಮ ಆಶೆ. ಇಂದು ಬೆಳಗ್ಗೆ ಸುಮಾರು ಒಂದು 4 ಗಂಟೆ ಜಾವದಲ್ಲಿ ಇಲ್ಲಿ ನಮ್ಮ ವಿಶೇಷವಾದ ಗಣಪತಿ, ಪುರಸಭೆ ಗಣಪತಿ ಅಂತಂದ್ರೆ ಇಡೀ ಬೇಲೂರು ಪ್ರಸಿದ್ಧ ಗಣಪತಿ ಇದು. ಇಲ್ಲಿ ಯಾರೋ ಕಿಡಿಗೇಡಿಗಳು ಗಣಪತಿ ಮೇಲೆ ಚಪ್ಪಲಿನ ಇಡ ಅಂತ ಕೆಲಸ ಮಾಡಿದ್ದಾರೆ. ಇವರನ್ನ ಹಿಡಿಯಂತ ಕೆಲಸ ಆಗ್ಬೇಕು, ಮತ್ತೆ ಕೋಮು ಗಲಭೆಗೆ ಸೃಷ್ಟಿಯಾಗಂತ ಕೆಲಸ ಮಾಡ್ತಿದ್ದಾರೆ. ಇವರನ್ನ ಹಿಡಿಯಂತ ಕೆಲಸ ಮಾಡಲಿಲ್ಲ ಅಂತಂದ್ರೆ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದಿಂದ ದೊಡ್ಡದಾಗಿ ಹೋರಾಟ ಮಾಡಬೇಕಾಗತ್ತೆ. ನಮಗೆ 4 ಗಂಟೆ ಬೆಳಗಿನ ಜಾವ 4 ಗಂಟೆಗೆ ವಿಚಾರ ಗೊತ್ತಾಗಿದೆ. ಇದನ್ನ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಆಗ್ಲೇ ಬಂದಿದ್ದಾರೆ. ಬಂದು ಅದೇನಿದೆ ಪರಿಶೀಲನೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸಿಸಿ ಕ್ಯಾಮ್ರಾಗಳೆಲ್ಲ ಇದೆ, ಸುತ್ತ ಸಿಸಿ ಕ್ಯಾಮ್ರಾಗಳೆಲ್ಲ ಇದೆ. ಆಲ್ರೆಡಿ ಈಗ ಮದ್ದೂರಲ್ಲಿ ಗಲಾಟೆ ಆಗಿದೆ. ಮದ್ದೂರಲ್ಲಿ ಗಲಾಟೆ ಆಗಿರೋದು ಹೇಗಾಗಿದೆ ಅಂತಂದ್ರೆ ತೀವ್ರತೆ ಪಡ್ಕೊಂಡಿದೆ. ಮತ್ತೆ ಇಲ್ಲಿ ಬೇಲೂರಲ್ಲೂ ಅದೇ ತರ ಆಗದ್ ಬೇಡ. ಅದಕ್ಕೆ ಮುನ್ನೆಚ್ಚರಿಕೆಯಾಗಿ ಒಂದು ಕಾನೂನು ಕ್ರಮ ಕೈಗೊಳ್ಬೇಕು. ಯಾರು ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಆಗಂತ ಕೆಲಸ ಆಗ್ಬೇಕು, ಕಠಿಣವಾದ ಶಿಕ್ಷೆ ಆಗ್ಬೇಕು. ಅನ್ಯ ಧರ್ಮೀಯರು ಬರ್ತಾರೆ, ಪೂಜೆ ಪುನಸ್ಕಾರ ಎಲ್ಲ ಇರುತ್ತೆ, ಪ್ರಸಾದ ತಗೊಂತಾರೆ, ಎಲ್ಲರೂ ಹೋಗ್ತಾರೆ. ಬಹಳ ಪ್ರಸಿದ್ಧವಾಗಿದೆ. ಯಾಕಂತಂದ್ರೆ ಪುರಸಭೆ ಗಣಪತಿ ಅಂತಂದ್ರೆ ಬಹಳ ಪ್ರಸಿದ್ಧವಾಗಿರೋಂಥದ್ದು. ಬೇಲೂರಿನ ಪ್ರತಿಷ್ಠಿತ ಜನಗಳಾಗಿರ್ಬೋದು, ಎಲ್ಲರೂ ಆಗಿರ್ಬೋದು ಬರ್ತಾರೆ. ಅಂತ ನೋಡೋ ಅಂತ ಕೆಲಸ ಆಗುತ್ತೆ. ಬಟ್ ಆದ್ರೆ ಏನಾಗಿದೆ, ಇಲ್ಲಿ ಯಾರೋ ಕಿಡಿಗೇಡಿಗಳು ಇದನ್ನ ಮಾಡಿದ್ದಾರೆ. ಇದನ್ನ ಖಂಡಿಸ್ತೀವಿ ನಾವು. ಇದು ಪರಿಹರಿಸಲಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ದೊಡ್ಡದಾಗಿ ಹೋರಾಟ ಮಾಡಬೇಕಾಗುತ್ತೆ. ಗಣಪತಿ ನಮ್ಮ ಎಲ್ಲ ಆರಾಧ್ಯ ದೈವ. ದಿನ ಬೆಳಗಾದ್ರೆ ನಾವು ಒಂದು ಊರು, ಒಂದು ದೇಶ ಯಾವುದೇ ಹೋಗ್ಬೇಕಾದ್ರೂ ಕೈ ಮುಗಿದು ಹೋಗೋಂಥ ಒಂದು ಪುಣ್ಯಾತ್ಮ ವಿಗ್ರಹ. ಇವತ್ತು ಬೆಳಗಿನ ಜಾವ ಯಾರು ಕಿಡಿಗೇಡಿಗಳು ಬಂದು ಚಪ್ಪಲಿಯನ್ನ ದೇವರ ಹತ್ರ ಇಟ್ಟು ಬೆಳಗಿನ ಜಾವ ಹೋಗಿದ್ದಾರೆ. ಯಾರು ಅನ್ನೋದು ಗೊತ್ತಾಗಿಲ್ಲ. ಇದರ ಬಗ್ಗೆ ನಾವು ಪೊಲೀಸಿಗೆಲ್ಲ ಕಂಪ್ಲೇಂಟ್ ಕೊಟ್ಟಿದ್ದೇವೆ. ಇದರ ಬಗ್ಗೆ ತನಿಖೆ ಆಗಬೇಕು, ನ್ಯಾಯ ಸಿಗಬೇಕು. ಈ ಕಿಡಿಗೇಡಿಗಳು ಯಾರು ಅಂತ ಗುರುತಿಸಿ ಅವರಿಗೆ ತಕ್ಕ ಶಿಕ್ಷೆ ಕೊಡಬೇಕು ಅಂತ ಇವರೆಲ್ಲರ ಪರವಾಗಿ ನಾವು ಕೇಳ್ಕೊಳ್ತಾ ಇದ್ದೀವಿ. ಕಠಿಣ ಶಿಕ್ಷೆ ಕೊಡಬೇಕು. ಯಾರು ಅನ್ನೋದು ಗುರುತಿಸಿ ಬೇಗ ಅವ್ರನ್ನ ಪತ್ತೆ ಹಚ್ಚಿ ಅವ್ರನ್ನ ಶಿಕ್ಷೆಗೆ ಗುರಿಪಡಿಸಬೇಕು ಅಂತ ಕೇಳ್ಕೊಂತ. ಪಬ್ಲಿಕ್ ಗೊತ್ತಾಗಬೇಕು ಯಾರು ಪಬ್ಲಿಕ್ ಗೊತ್ತಾಗಬೇಕು. ಅವ್ರು ಒಳಗೊಳಗೆ ಪಬ್ಲಿಕ್ ಗೊತ್ತಾಗಬೇಕು. ನಮ್ ಜಾತಿ ಆಗ್ಲಿ ಪಬ್ಲಿಕ್ ಗೊತ್ತಾಗಬೇಕು. ಕಾರಣಕ್ಕೂ ಬಿಡಲ್ಲ ಸರ್. ಇದು ಯಾರು ಸಿಗೋರು ಯಾವ್ದೇ ಕಾರಣಕ್ಕೂ ಬಂದ್ ಮಾಡಿಸ್ತೀವಿ. ಬೇಕು
ಕೊನೆವರೆಗೂ ಹೋರಾಟ